ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಫ್ರೆಂಡ್ಸ್, ವೆಲ್ಕಮ್ ಟು ವಾವ್ ಸೂಪರ್ ಗುರು. ವಾವ್ ಸೂಪರ್ ಗುರು ಈ ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳುವ ವಿಷಯಗಳೇನೆಂದರೆ, ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ವಿಧವಾದ ಟ್ರೇಡಿಂಗ್ ವಿಧಾನಗಳಿದೆ ಮತ್ತು ಎಷ್ಟು ವಿಧವಾದ ಟ್ರೇಡರ್ಸ್ಗಳಿದ್ದಾರೆ ಎಂಬ ವಿಷಯವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ಹೇಳಿ ಈ ಸಂಚಿಕೆಯನ್ನು ನಾನು ಮುಂದುವರಿಸುತ್ತೇನೆ. ನಾವು ಯಾವುದೇ ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಜ್ಞಾನವನ್ನ ಪರಿಪೂರ್ಣವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಯಾಕೆಂದ್ರೆ ಕಳೆದ ವಾರದಲ್ಲಿ ನನ್ನ ಸ್ನೇಹಿತರೊಬ್ಬರು ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿ ಅದೇ ದಿನದಲ್ಲಿ ಸುಮಾರು ಅವರು 10,000 ರೂಪಾಯಿಗಳನ್ನ ಹೂಡಿಕೆ ಮಾಡಿ ಸುಮಾರು 1,000 ರೂಪಾಯಿಗಳ ಮುಖಬೆಲೆಯ 10 ಷೇರುಗಳನ್ನು ತೆಗೆದು ಸಾಯಂಕಾಲ ಬಂದು ನೋಡಿದಾಗ ಅವರ ದುರಾದೃಷ್ಟಕ್ಕೆ ಅದೇ ದಿನ ಅವರು ಸುಮಾರು 70 ರೂಪಾಯಿನಂತೆ ಒಂದು ಷೇರಿಗೆ ಕಳೆದುಕೊಂಡಿರುತ್ತಾರೆ. ಆಗ ಸುಮಾರು 700 ರೂಪಾಯಿಗಳ ಲಾಸ್ ಅನ್ನ ಅವರು ಪಡೆದಿರುತ್ತಾರೆ. ಸಾಯಂಕಾಲದಲ್ಲಿ ಅವರು ನನಗೆ ಫೋನ್ ಮಾಡಿ ಅವರು ಕೇಳಿದ್ರು. ಆಗ ನಾನು ಅವರಿಗೆ ಕೇಳಿದ್ದೇನೆಂದರೆ, ನೀವು ಯಾವ ರೀತಿಯ ಶೇರನ್ನು ತೆಗೆದುಕೊಂಡ್ರಿ, ಅದು ಇಂಟ್ರಾಡೇಯಲ್ಲಿ ತೆಗೆದುಕೊಂಡ್ರ ಅಥವಾ ಡೆಲಿವರಿಯಲ್ಲಿ ತೆಗೆದುಕೊಂಡ್ರ ಅಂತ. ಹಾಗೆಂದರೆ ಏನು ಅಂತ ಅವರು ಕೇಳಿದ್ರು. ಅದಕ್ಕಾಗಿ ನಾವು ಯಾವುದಾದ್ರೂ ಕೆಲಸ ಮಾಡುವುದಕ್ಕೆ ಮುಂಚೆ ನಮಗೆ ಅದರ ಬಗ್ಗೆ ವಿಶೇಷವಾದ ಎಲ್ಲಾ ರೀತಿಯ ಜ್ಞಾನವನ್ನು ಪಡೆದುಕೊಂಡು ನಾವು ಮಾಡಬೇಕು. ಅದಕ್ಕೋಸ್ಕರನೇ ಈ ಸಂಚಿಕೆಯನ್ನ ಹೊಸದಾಗಿ ಯಾರು ಶೇರ್ ಮಾರುಕಟ್ಟೆಗೆ ಬರ್ತಿದ್ದಾರೋ ಅವರಿಗೆ ಬಹಳ ಉಪಯುಕ್ತವಾದ ಸಂಚಿಕೆಯಾಗಿರುತ್ತದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ವಿಧವಾದ ಟ್ರೇಡಿಂಗ್ಗಳಿದೆ, ಮತ್ತೆ ಆ ಟ್ರೇಡಿಂಗ್ನ ಸಮಯವೇನು, ಮತ್ತೆ ಆ ಟ್ರೇಡಿಂಗಿನ ಹೂಡಿಕೆಯ ಸಮಯವೇನು, ಹೀಗೆ ಇನ್ನು ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳೋಣ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ 4 ಟ್ರೇಡಿಂಗ್ ವಿಧಾನಗಳಿದೆ. ಅದು ಯಾವುದೆಂದರೆ, ಮೊದಲನೆಯದಾಗಿ ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್, ಎರಡನೆಯದಾಗಿ ಡೇ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್, ಮೂರನೆಯದು ಸ್ವಿಂಗ್ ಟ್ರೇಡಿಂಗ್ ಮತ್ತು ನಾಲ್ಕನೆಯದು ಪೊಸಿಷನ್ ಟ್ರೇಡಿಂಗ್. ಈಗ ಈ ಟ್ರೇಡಿಂಗಿನ ಹೂಡಿಕೆ ಸಮಯವನ್ನ ತಿಳಿದುಕೊಳ್ಳೋಣ. ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಶಾರ್ಟ್ ಟರ್ಮ್ ಆಗಿರುತ್ತದೆ, ಅಂದರೆ ಕಡಿಮೆ ಅವಧಿಯ ಹೂಡಿಕೆ ಆಗಿರುತ್ತದೆ. ಹಾಗೆ ಡೇ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಕೂಡ ಶಾರ್ಟ್ ಟರ್ಮ್ನ ವಿಧವಾಗಿರುತ್ತದೆ. ಹಾಗೆ ಸ್ವಿಂಗ್ ಟ್ರೇಡಿಂಗ್ ಇದು ಶಾರ್ಟ್ ಅಥವಾ ಮೀಡಿಯಂ ಟರ್ಮ್ ಅಂತ ಇದನ್ನ ಕರೆಯಬಹುದು. ಹಾಗೆ ನಾಲ್ಕನೆಯದು ಈ ಪೊಸಿಷನ್ ಟ್ರೇಡಿಂಗ್ ಎನ್ನುವುದು ಲಾಂಗ್ ಟರ್ಮ್ ಟ್ರೇಡಿಂಗ್ ಆಗಿರುತ್ತದೆ. ಈ 4 ವಿಧಗಳಲ್ಲಿ ಯಾವ ಸಮಯಕ್ಕೆ ನಾವು ಆ ಷೇರುಗಳನ್ನು ತೆಗೆದು ಮಾರಬಹುದು ಅಂದ್ರೆ ಆ ಟೈಮ್ ಪೀರಿಯಡ್ ಅನ್ನ ನಾವು ತಿಳಿದುಕೊಳ್ಳೋಣ. ಸ್ಕ್ಯಾಲ್ಪಿಂಗ್ ಅನ್ನುವುದು ಕೇವಲ ಕೆಲವೇ ನಿಮಿಷಗಳಿಗಾಗಲಿ ಅಥವಾ ಕೆಲವೇ ಸೆಕೆಂಡ್ಗಳಿಗಾಗಿ ಮಾಡುವುದನ್ನ ಸ್ಕ್ಯಾಲ್ಪಿಂಗ್ ಎಂದು ಕರೆಯುತ್ತಾರೆ. ಹಾಗೆ ಡೇ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಅನ್ನುವುದನ್ನ ಒಂದು ದಿನ ಅಂದರೆ ಬೆಳಗಿನಿಂದ ಸಾಯಂಕಾಲದ ಒಳಗಡೆ ಮಾತ್ರವೇ ನಾವು ತೆಗೆದು ಮಾರುವುದಕ್ಕೆ ಇಂಟ್ರಾಡೇ ಎಂದು ಕರೆಯುತ್ತಾರೆ. ಯಾವುದೇ ಕಾರಣಕ್ಕೂ ನಾವು ಅದನ್ನ ರಾತ್ರಿಗೆ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನನ್ನ ಸ್ನೇಹಿತರು ಕೂಡ ಇದೇ ರೀತಿಯಾಗಿ ಅವರು ತೆಗೆದುಕೊಳ್ಳಬೇಕಾದ್ರೆ ಈ ಇಂಟ್ರಾಡೇ ಸೆಲೆಕ್ಟ್ ಮಾಡಿ ಅವರು ತೆಗೆದುಕೊಂಡು ಸಾಯಂಕಾಲ ಬರೋಷ್ಟರೊಳಗಡೆ ಅವರಿಗೆ ಅದು ಲಾಸ್ ಆಗಿರುತ್ತದೆ. ಹಾಗೆ ಸ್ವಿಂಗ್ ಟ್ರೇಡಿಂಗ್ ಎನ್ನುವುದು ಕೇವಲ ಕೆಲವು ದಿನಗಳಿಗಾಗಿ ಮಾತ್ರ, ಕೆಲವು ಸಮಯದಲ್ಲಿ ಒಂದು ವಾರದವರೆಗೂ ಕೂಡ ಇದನ್ನ ಟ್ರೇಡ್ ಮಾಡುವವರಾಗಿ ಇರುತ್ತಾರೆ. ಹಾಗೆ ಪೊಸಿಷನ್ ಟ್ರೇಡಿಂಗ್ ಎಂದರೆ ಇದಕ್ಕೆ ವೀಕ್ಸ್ ಅಥವಾ ತಿಂಗಳುಗಳು, ಇದಕ್ಕೆ ವಾರ, ತಿಂಗಳುಗಳು ಮತ್ತು ವರ್ಷವೂ ಕೂಡ ನಾವು ಇಟ್ಟು ಇದನ್ನ ನಾವು ಮತ್ತೆ ನಮಗೆ ಬೇಕಾದಾಗ ಮಾರಿಕೊಳ್ಳಬಹುದು. ಗೆಳೆಯರೇ, ನೋಡಿದ್ರಲ್ಲ, ಈ ರೀತಿಯಾಗಿ ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ 4 ವಿಭಾಗಗಳಾಗಿದ್ದು ಆ 4 ವಿಭಾಗ ಒಂದೊಂದು ಟ್ರೇಡ್ ಕೂಡ ಒಂದೊಂದು ರೀತಿಯಾಗಿ ಕೆಲಸ ಮಾಡುವುದಾಗಿರುತ್ತದೆ. ಗೆಳೆಯರೇ, ಹಾಗೆ ನೀವಿಲ್ಲಿ ನೋಡುತ್ತಿರುವ ಇಂಡಿಕೇಟರ್ಸ್ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಾದ ಜ್ಞಾನ ಬೇಕು ಅಥವಾ ಇಂಡಿಕೇಟರ್ಸ್ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲೈನ್ ಅಲ್ಲಿ ನಮ್ಮ ಇಮೇಲ್ ಐಡಿಯನ್ನು ಕೊಟ್ಟಿರುತ್ತೇನೆ. ನಿಮ್ಮ ಸಂಪೂರ್ಣ ಮಾಹಿತಿಯೊಟ್ಟಿಗೆ ನಿಮ್ಮ ಫೋನ್ ನಂಬರ್ ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಿದರೆ ನಾನೇ ನಿಮಗೆ ಕಾಲನ್ನು ಮಾಡಿ
ಈ ಇಂಡಿಕೇಟರ್ ಬಗ್ಗೆ ನಿಮಗೆ ತಿಳಿಸಿಕೊಡುವನಾಗಿರ್ತೇನೆ. ಈ ಇಂಡಿಕೇಟರ್ ಒಂದು ವಿಶೇಷವೇನೆಂದರೆ, ಈಗ ನೀವು ಇಲ್ಲಿ ನೋಡುತ್ತಿದ್ದೀರಿ 15 ನಿಮಿಷದಲ್ಲಿಯೂ ಕೂಡ, ಹಾಗೆ ನೀವು ಒಂದು ದಿನಕ್ಕೆ ಹೋದಾಗ ಇದು TCS ನೀವು ಇಲ್ಲಿ ನೋಡ್ತಿರ್ಬೋದು. ಇದು TCS ಒಂದು ದಿನಕ್ಕೆ ಹೋದಾಗಲೂ ಕೂಡ ಕೆಲಸ, ಅಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲೂ ಕೂಡ ಈ ಇಂಡಿಕೇಟರ್ಸ್ ಆಧಾರದ ಮೇಲೆ ಹೂಡಿಕೆ ಮಾಡಬಹುದು. ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ, ಅಂದ್ರೆ 5 ಮತ್ತು 15 ನಿಮಿಷಗಳಲ್ಲೂ ಕೂಡ ನೀವು ಹೂಡಿಕೆ ಮಾಡಬಹುದು. ಇದರ ಬಗ್ಗೆ ಹೆಚ್ಚಿನ ವಿಷಯಕ್ಕಾಗಿ ಕೆಳಗಡೆ ಕಂಡ ಇಮೇಲ್ನಲ್ಲಿ ನಿಮ್ಮ ಸಂಕ್ಷಿಪ್ತ ಮಾಹಿತಿಯೊಟ್ಟಿಗೆ ನನ್ನನ್ನು ಸಂಪರ್ಕಿಸಬಹುದು. ಈ ಸಂಚಿಕೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹೀಗೆ ಮುಂದಿನ ಎಲ್ಲ ಸಂಚಿಕೆಗಳು ಕೂಡ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ವಂದನೆಗಳೊಂದಿಗೆ ಇಂತಿ ವಾವ್ ಸೂಪರ್ ಗುರು ತಂಡ.